ಅಶ್ವಿನಿ ಮೇಡಮ್ ಅವರು ಮಕ್ಕಳಿಗೆ ಒಬ್ಬಟ್ಟು ಊಟವನ್ನು ಕೂಡ ಬಡಿಸಿದ್ದಾರೆ. ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅಶ್ವಿನಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಅಡುಗೆನ ಮಾಡ್ತಾರೆ. ಅಪ್ಪು ಅವರೇ ಮೆಚ್ಕೊಂಡಿದ್ದಾರೆ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ. ಅದೇ ರೀತಿ ಹಬ್ಬದ ಅಡುಗೆನ ಇನ್ನಷ್ಟು ಚೆನ್ನಾಗಿ ಮಾಡ್ತಾರೆ. ಯುಗಾದಿ ಹಬ್ಬದ ಪ್ರಯುಕ್ತ ವಂದಿತಾ ಮತ್ತೆ ಧೃತಿ ಅವರಿಗೆ ಹಬ್ಬದ ಅಡುಗೆ ಸವಿದಿದ್ದಾರೆ, ಒಬ್ಬಟ್ಟನ್ನು ಕೂಡ ಮಾಡಿದ್ದಾರೆ. ಈ ಒಂದು ಯುಗಾದಿ ಹಬ್ಬ ಬಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಿನಿಮಾ ಒಬ್ಬಟ್ಟು ಒಬ್ಬಟ್ಟು ಅಂತ ಒಂದು ಡೈಲಾಗ್ ಹೊಡಿತಾರಲ್ಲ, ಸೊ ಅದೇ ಒಂದು ನೆನಪಾಗುತ್ತೆ. ತುಂಬಾ ಚೆನ್ನಾಗಿರುವಂತಹ ಒಂದು ಸಿನಿಮಾ ಅದು. ಸಾಕಷ್ಟು ರೀತಿಯಲ್ಲಿ ಅಶ್ವಿನಿ ಮೇಡಮ್ ಅವರು ಮಕ್ಕಳ ಜೊತೆ ಸಮಯವನ್ನ ಕಳೀತಾರೆ. ಹಬ್ಬದ ದಿವಸ ಹಬ್ಬದ ಅಡುಗೆನ ಸಹ ಮನೇಲಿ ಮಾಡ್ತಾರೆ. ವಂದಿತಾ ಧೃತಿ ಅವರಿಗೆ ಹಬ್ಬ ಬಂತು ಅಂದ್ರೆ ಅಷ್ಟೇನೆ, ಹಬ್ಬದ ಅಡುಗೆನ ಸವಿಯೋಕೆ ಬಹಳಷ್ಟು ಖುಷಿಯಾಗಿರೋದಿನ. ಅಪ್ಪು ಅವರು ಇದ್ದಿದ್ರೆ ಇನ್ನಷ್ಟು ನೆಕ್ಸ್ಟ್ ಲೆವೆಲ್ ಸಂಭ್ರಮ. ಅಪ್ಪು ಇದ್ದಿದ್ರೆ ಹಬ್ಬದ ಟೈಮ್ ನಲ್ಲಿ ಅವರ ಜೊತೆಗಿರುವವರೆಲ್ಲರೂ ಕೂಡ ಸೇರಿಸಿ ಹಬ್ಬದ ಊಟ ಮತ್ತೆ ರೆಸ್ಟ್ ಮಾಡೋರು ಮತ್ತೆ ಸಾಂಗ್ ಹೇಳುವಂತದ್ದು, ಈ ರೀತಿ ಟೈಮ್ ಸ್ಪೆಂಡ್ ಮಾಡೋರು ಮನೆಯಲ್ಲಿ ಫ್ಯಾಮಿಲಿ ಜೊತೆ ಸಮಯ ಕಳೆಯೋರು. ಸೊ ಅದೆಲ್ಲವೂ ಕೂಡ ಒಂದು ಮೆಮೊರೀಸ್ ಮಕ್ಕಳಿಗೆ ಈಗಲೂ ಕೂಡ ಕಾಡುತ್ತೆ. ಆ ಒಂದು ಟೈಮ್ ನಿಜಕ್ಕೂ ಕೂಡ ಚೆನ್ನಾಗಿ ಇತ್ತು ಅಂತ. 4 ವರ್ಷಗಳಾಗುತ್ತಾ ಬಂತು ಅಪ್ಪು ನಮ್ಮನ್ನ ಬಿಟ್ಟೋಗಿ. ನಿಜಕ್ಕೂ ಇಷ್ಟು ಬೇಗ ವರ್ಷಗಳು ಸಾಗೋದಂತ ಯಾರು ಕೂಡ ನಿರೀಕ್ಷೆ ಮಾಡೇ ಇರಲಿಲ್ಲ. ಆದ್ರೆ ಅದೇ ಒಂದು ನೆನಪು ಇಂದಿಗೂ ಕೂಡ ಕಾಡ್ತಾ ಇರುತ್ತೆ.